2ನೇ ದಿನ. ಇಲ್ಲಿ ನೋಡಿ ನಮ್ಮ ಹನುಮ ಚೆನ್ನಾಗಿದ್ದಾನೆ. ಮಾಲ್ ರೋಡ್ಗೆ ಹೋಗೋ ರೂಟು, ತುಂಬ ದೂರ ಏನಿಲ್ಲ, ವಾಕಬಲ್ ಡಿಸ್ಟೆನ್ಸ್, ಒಂದು 5-10 ಮಿನಿಟ್ಸ್ ಅಷ್ಟೆ. ಅದಕ್ಕೆ ರೂಮ್ ತೊಗೊಳ್ಳುವಾಗಲೇ ನೀವು ಮಾಲ್ ರೋಡಲ್ಲಿ ತೊಗೋಬೇಕು. ನೀವೆಲ್ಲನೂ ಬೇರೆ ಕಡೆ ತೊಗೊಂಡ್ರಿ ಅಂದ್ಕೊಳ್ಳಿ, ಮತ್ತೆ ನೀವು ಮೇಲೆ ಬರಬೇಕಂದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಆದಷ್ಟು ರೂಮ್ ತೊಗೊಂಡವಾಗ ಪ್ಲ್ಯಾನ್ ಮಾಡಿ ತೊಗೊಳ್ಳಿ. ನಾನಿರೋದು ಹೈಟಲ್ಲಿ, ಅಂದರೆ ಮೇಲ್ಗಡೆ ಇದ್ದೀನಿ. ಇದೆಲ್ಲ ಹೆಂಗೆ ಗೊತ್ತಾ ಗುರುಗಳೇ, ಬೆಟ್ಟ ಕೊರೆದು ಮಾಡಿರೋದು. ಟಿಫಿನ್ ಮಾಡೋಣ, ಬೆಳಿಗ್ಗೆ ಟಿಫಿನ್ ಮಾಡಿ ಒಂದು ಒಳ್ಳೆ ಕಾಫಿ ಕುಡಿಯೋಣ. ಬರೋದ ಮತ್ತೆ ನಾನೇ ಫಸ್ಟ್ ಆಫ್ ಆಲು ಚಳಿನ ತುಂಬ ಕಂಟ್ರೋಲ್ ಮಾಡ್ತೀನಿ. ಅಂದರೆ ತಡೀತೀನಿ ಅಂಥದ್ದು. ನನಗೂ ಚಳಿ ಆಗ್ತಾಯಿದೆ. ಅಂದರೆ ನಿಜವಾಗ್ಲೂ ಇಲ್ಲಿ ಟೆಂಪ್ರೇಚರು ನೆನ್ನೆ ಇದ್ದಿದ್ದು 5, ಇವತ್ತು ಮೇ ಬಿ 3 ಇದೆ. ಗುರು ಇವಾಗ ನಾನು ತಿಂತಾ ಇರೋದು ಆಲೂ ಗೋಬಿ ಪರಾಟ, ಅದ್ರ ಜೊತೆಯಲ್ಲಿ ಬಟರ್ ಇದೆ ನೋಡಿ ಗುರುಗಳೇ. ಚೆನ್ನಾಗಿದೆ ಗುರು. ಬಟ್ ಇದಕ್ಕೆ ನಿಮಗೆ ಚಟ್ನಿ ಎಲ್ಲ ಸಿಗೋಲ್ಲ. ಮತ್ತೆ ಇಲ್ಲಿ ಚಟ್ನಿ ಗಿಟ್ನಿ ಅಂತ ಕೇಳಬೇಡಿ. ನಂತರ ನಿಮಗೆ ಇಲ್ಲಿ ಸಿಗೋದೇ ದಹಿ, ಅಂದರೆ ಮೊಸರಲ್ಲಿ ತಿನ್ನಬೇಕು. ಆಮೇಲೆ ನಂತರ ಬಂದ್ಬಿಟ್ಟು ಕೆಂಪು ಚಟ್ನಿ, ಮಂಡ್ಯ ಕೆಂಪು ಚಟ್ನಿ ಕೊಡಿ, ಇಲ್ಲಾಂದರೆ ಮಂಗಳೂರು ತೆಂಗಿನಕಾಯಿ ಚಟ್ನಿ ಕೊಡಿ ಅಂತೆಲ್ಲ ಕೇಳಬೇಡಿ, ಅದೆಲ್ಲ ಸಿಗೋಲ್ಲ. ಇವೆಲ್ಲ ಏನೂ ಇಲ್ಲ ಅಂದರೆ ಚಿಕನ್ ಸಾರು ಕುಡಿ ಅಂತ ಅಷ್ಟೇ ಕೇಳಬೇಡಿ. From where you are? We are from Punjab. Punjab. Yeah, we are Punjabi guys. ಕರುನಾಡ ಸ್ವಾತಿಶ್ರೀ. ಗುರು, ನಾನು ಶಿಮ್ಲಾಲಿದ್ದೀನಿ. ಸೊ ಇವರೆಲ್ಲ ಪಂಜಾಬಿ ಗೈಸ್. ಎಲ್ಲರೂ ಬಲ್ಲೆ ಬಲ್ಲೆ ಅಂತ ಹೇಳ್ತಾರೆ. ಸ್ಟಾರ್ಟ್. ಪಂಜಾಬಿ ಬಲ್ಲೆ ಬಲ್ಲೆ. ಚೆನ್ನಾಗಿದೆ. ಅವರು ಶಿಮ್ಲಾ ನೋಡ್ಲಿಕ್ಕೆ ಬಂದಿದ್ದಾರೆ. ಸೊ ಅವ್ರನ್ನ ನಾನು ಮೀಟ್ ಮಾಡಿದೆ. बोलिए. Hello, we are from Punjab. फर्स्ट टाइम आ रहे हैं आप लोग? Yeah, हमारा फर्स्ट टाइम. यार क्या कर रही हो यार बात? वाह जानू क्या कर रही हो यार? ਕਮਲ ਹੋਰ ਨਹੀਂ ਕੋਈ ਗੱਲ ਨਹੀਂ, ਤੈਨੂੰ ਪਛਾਣ ਲਿਆ ਤੂੰ ਉਹਦਾ ਭਰਾ ਆ. ಗುರು, ಈಗ ನಾನು ಹೋಗ್ತಾ ಇರೋದು ಬಂದು ಶೂಟಿಂಗ್ ಸ್ಪಾಟ್, ಅಂದರೆ ಮಾಲ್ ರೋಡಲ್ಲಿರೋ ಒಂದು ಶೂಟಿಂಗ್ ಸ್ಪಾಟ್ ಇದೆ ಇಲ್ಲಿ. ಅಲ್ಲಿ ಹೋಗೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಸುಮಾರು ಮೂವಿನೂ ಇಲ್ಲಿ ಶೂಟ್ ಆಗುತ್ತೆ ಅಲ್ಲಿ, ಅದಕ್ಕೆ ಅದ್ರ ಹೆಸರು ಶೂಟಿಂಗ್ ಪಾಯಿಂಟ್. ಗುರು, ಈಗ ನಾನು ಹೋಗ್ತಾ ಇರೋದು ಶಿಮ್ಲಾಲಿರೋ ಜಾಕು ಮಂದಿರ್, ಹನುಮಾನ್ ಮಂದಿರ್. ಅದು ನಡ್ಕೊಂಡು ಹೋಗ್ಬೋದು, ಕ್ಯಾಬಲ್ಲಿ ಹೋಗ್ಬೋದು, ಇಲ್ಲ ಅನ್ನೋರು ರೋಪ್ವೇಲ್ ಹೋಗ್ಬೋದು. ನಾನು ಹೋಗ್ತಾ ರೋಪ್ವೇಲ್ ಹೋಗ್ತೀನಿ, ಬರ್ತಾ ನಡ್ಕೊಂಡು ಬರ್ತೀನಿ. ರೋಪ್ವೇ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತಲೂ ಹೇಳ್ತೀನಿ, ನಡ್ಕೊಂಡು ಬಂದಮೇಲೆ ಎಷ್ಟು ಸುಸ್ತಾಗುತ್ತೆ ಅನ್ನೋದು ಹೇಳ್ತೀನಿ. ಬನ್ನಿ, ಇವಾಗ ನಾವು ಟಿಕೆಟ್ ತೊಗೊಳ್ಳೋಣ. ಜಾಕು ಹನುಮಾನ್ ಮಂದಿರ ಹೋಗೋದಕ್ಕೆ ಟಿಕೆಟ್ ತೊಗೋಬೇಕಂತ ರೋಪ್ವೇಗೆ. ನೋಡಿ, ಇದೇ ಆ ಪ್ಲೇಸ್. ಹೋಗಿ ಬರೋಕ್ಕೆ 490 ರೂಪಾಯಿ. ನಾವು ಬರೀ ಹೋಗ್ತೀವಿ, ಇಳಿವಾಗ ನಡ್ಕೊಂಬರ್ತೀವಿ ಅಂದರೆ ಒಂದು ಸೈಡ್ ಆದರೆ 210 ರೂಪಾಯಿ. ನಾನಿವಾಗ ಬರೀ ಹೋಗೋದು ಅಂದರೆ ಮೇಲೆ ಹೋಗೋದು ಮಾತ್ರ ರೋಪ್ವೇಯಲ್ಲಿ ಹೋಗ್ತೀನಿ, ಬರುವಾಗ ನಡ್ಕೊಂಡು ಬರ್ತೀನಿ. ಸಾಹಸ ಮಾಡ್ತಾಯಿದ್ದೀವಿ. ಸೊ ಈ ಸಾಹಸ ಮಾಡುವಾಗ ನನ್ನ ಜೊತೆ ನೀವು ಇರಿ. ಇರ್ತಾರೆ ಸೆಲೆಬ್ರಿಟಿಗಳು. ಒಬ್ಬರು ಬಂದು ಸಲ್ಮಾನ್ ಖಾನ್, ಇನ್ನೊಬ್ಬರು ಬಂದು ಅಮಿತಾಬ್ ಬಚ್ಚನ್. ಸೊ ಕೇಳಿದ್ರು
ನಾನು ನಿಮ್ಮ ಜೊತೆ ಬರ್ಬೋದಾ ಅಂತ ನಾನು ಹೇಳಿದೆ ಸಲ್ಮಾನ್ ಖಾನ್ ನೋಡಿ ಯಾವ ಥರ ಹಿಂಗೆ ಗುರಾಯಿಸ್ತಾ ಇದ್ದಾರೆ. ತುಂಬ ಗುರಾಯಿಸ್ಬೇಡಿ ಸಲ್ಮಾನ್ ಖಾನ್ ಅವರೇ, ನನಗೆ ಗೊತ್ತು ಇನ್ನೂ ಮದುವೆ ಆಗಿಲ್ಲ ಅಂತ. ಓಕೆ, ಹುಡುಗಿ ನೋಡ್ಕೊಡೋಣ ಬೆಂಗಳೂರಲ್ಲಿ ಯಾವುದಾದ್ರೂ ಆದಷ್ಟು ಬೇಗ ಒಂದು ಹುಡುಗಿ ನೋಡ್ಕೋಣ. ಓಕೆ, ಹೆಂಗಿದ್ದೀರಾ ಅಮಿತಾಬ್ ಬಚ್ಚನ್ ಅವರೇ? ಕರೋರ್ಪತಿ ಮಾಡಿ ಸುಸ್ತಾಗಿಟ್ಟಿದ್ದೀರಾ. ಸೊ ನಿಮ್ಮ ಜೊತೆ ಒಂದು ಸೆಲ್ಫಿ ತಾನೇ? ಓಕೆ, ಗೊತ್ತಿಲ್ಲ. ಒಂದು ಸೆಲ್ಫಿ ಅಂತ ಇದ್ದಾರೆ, ಸೆಲ್ಫಿ ಒಂದು ಕ್ಲಿಕ್. ಓಕೆ, ಸ್ಟಾರ್ಟ್ ಆಯಿತು ಗುರುಗಳೇ. ರೋಪ್ ಇದು ಬಂದು ಜಾಗು ಮಂದಿರ್ ಹೋಗುತ್ತೆ. ಸೊ ನನ್ನ ಜೊತೆ ಈ ಒಂದು ಬಾಕ್ಸಲ್ಲಿ ಇವರೆಲ್ಲರೂ ಇದ್ದಾರೆ. ಯು ಆಲ್ ಫ್ರಮ್? ಹಾಯ್, ಯು ಆರ್ ಫ್ರಮ್ ಲಕ್ನೋ. ಇವರೊಂದು ಪೇರ ನೋಡಿ, ಎಷ್ಟೊಂದು ಜನ ನಾವು ಬೇರೆ ಬೇರೆ ಸ್ಟೇಟಿಗೆ ಬಂದಾಗ ಎಷ್ಟೊಂದು ಜನ ಸಿಗ್ತಾರೆ ಅನ್ನೋದಕ್ಕೆ. ಇವ್ರು 3 ಜನ ಬಂದು ಅರುಣಾಚಲಮಿಂದ, ಅವರಿಬ್ಬರು ಒಂದು ಲಕ್ನೋವಿಂದ. ನಿಮಗೆ ಗೊತ್ತಿರೋಂಗೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಹನುಮಾನ್ ಹಿಂದೆಗಡೆ ನಿಂತ್ಕೊಂಡು ಫೋಟೋ ತಗೊಳ್ತಾ ಇದ್ದೀನಿ. ಯಾಕೆ ಅಂದರೆ ಕೋತಿಗಳ ಕಾಟ ಅಲ್ಲಿ. ಅದೇನು ಮಾಡುತ್ತಂದರೆ ನಮ್ಮ ಸ್ಪೆಕ್ಸು ಅಥವಾ ಕ್ಯಾಮ್ರಾನೋ ಇದ್ದರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಗುರು, ಇಲ್ಲಿ ಮಂದಿರಲ್ಲಿ ಊಟ ಸಹ ಇದೆ. ವೈಟ್ ರೈಸು ಮತ್ತು ಹೆಸರು ಕಾಳು ಸಾಂಬಾರು, ನೀರು ಎಲ್ಲ ಅವ್ರಿಗೆ ಈಗ ನಾನೇ ತೊಗೊಂಡೋಗ್ಬೇಕಂತ ಕೇಳ್ಬೇಡಿ, ಹೇಳ್ತಾ ಇರೋದು. ಸೊ ಇವರೆಲ್ಲ ನನ್ನ ಜೊತೆ ಊಟ ಕೂತಿರೋರು. ಸೊ ಇವರೆಲ್ಲ ಆಲ್ರೆಡಿ ಊಟ ವೇಟ್ ಮಾಡ್ತಾರೆ. ಸೊ ನಾನು ಊಟ ಟೇಸ್ಟ್ ಮಾಡಿ ನಿಮಗೆ ಫಸ್ಟ್ ಆಫ್ ಆಲ್ ದೇವ್ರ ಪ್ರಸಾದಕ್ಕೆ ನಾವು ಯಾವತ್ತೂ ಹೆಸರಿಡಬಾರ್ದು. ಸೊ ಜೈ ಶ್ರೀರಾಮ್. ನಾರ್ತ್ ಸೈಡು ದಾಲ್ ಸೂಪರಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇವರು ಈ ದೇವಸ್ಥಾನದಲ್ಲಿ ಒಂಥರ ಸಾಂಬಾರಲ್ಲ, 3 ಥರ ಸಾಂಬಾರು ಮತ್ತು 3 ಥರ ಕರಿ ಮತ್ತು ಒಂದು ಬೂಂದಿ ಸ್ವೀಟು. ನನಗೆ ಅಷ್ಟೆಲ್ಲ ಅನ್ನ ಹಾಕ್ಸ್ಕೊಳ್ಳೋಕ್ಕಾಗಲಿಲ್ಲ, ಹಾಗಾಗಿ ಸೂಪರಾಗಿತ್ತು ಗುರುಗಳೇ ಊಟ ಮಾತ್ರ. 3 ಥರ ಕರಿ, ವೈಟ್ ರೈಸು ಮತ್ತು ಸ್ವೀಟ್. ಸೊ ನಾನು ಹೋಗುವಾಗ ಬೈಲಕ್ಕಿಲಿ ಕ್ಯೂ ಇರಲಿಲ್ಲ. ಈಗ ನೋಡಿ ಎಷ್ಟೊಂದು ಕ್ಯೂ ಇದೆ, ಇಲ್ಲಿಂದ ಅಲ್ಲಿವರೆಗೂ ಕ್ಯೂ ಇದೆ. ನಾನು ಹೋಗುವಾಗ ರಾಮರ ದಯ ಅಂತಾರಲ್ವ, ಮೋಸ್ಟ್ಲಿ ನನ್ನ ಮೇಲೆ ಸ್ವಲ್ಪ ಜಾಸ್ತಿನೇ ಇದೆ ಅನಿಸುತ್ತೆ. ಕ್ಯೂ ಇರಲಿಲ್ಲ, ಆರಾಮಾಗಿ ಹೋಗಿ ಊಟ ಮಾಡ್ಕೊಂಡು ಬಂದೆ. ನಿಜವಾಗ್ಲೂ ಊಟ ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿ ಬಂದಾಗ ಜಾಕು ಮಂದಿರ್ ಮೇಲೆ ಬರ್ತೀರಲ್ವ, ಮಂದಿರ ಹತ್ರ ಬಂದಮೇಲೆ ಊಟ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ಊಟ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ನಮಗೆ ಹೋಟೆಲಲ್ಲಿ ನಾವು ಎಷ್ಟೇ ಊಟ ಮಾಡಿದ್ರು ಇಂಥ ಸ್ಥಳಗಳಲ್ಲಿ ಬಂದಾಗ ನಮ್ಗೆ ಊಟ ಸಿಗೋದು ಒಂದು ಲಕ್ಕಲ್ವ ನಮಗೆ. ಸೊ ಅದು ಸಿಕ್ಕಾಗ ದಯವಿಟ್ಟು ಮಿಸ್ ಮಾಡಬೇಡಿ, ಊಟ ಮಾಡಿ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಎಷ್ಟು ಚೆನ್ನಾಗಿದೆ ನೋಡಿ ಗುರುಗಳೇ. ಏನೇ ಶೇಯಬಾಲ್. ಥ್ಯಾಂಕ್ ಯು. 100 rupees per person. ಇವಾಗ ಇದು ಹೋಗೋದು. ಸೊ ನೀವು ಇದರಲ್ಲಿ ಹೋಗೋರು ರೋಪ್ವೇಲಿ ಹೋಗ್ಬೋದು, ಇಲ್ಲ ನಡ್ಕೊಂಡು ಹೋಗೋರು ಹಿಂಗೆ ಹೋಗ್ಬೇಕು. ನೋಡಿ ಬರೆದಿದ್ದಾರೆ, ಶ್ರೀ ಹನುಮಾನ್ ಜಿ ಆಪ್ಕ ಮನೋಕಾಮನ ಪೂರಣ ಕರೆ. ನಿಮ್ಮ ಮನಸ್ಸಿನ ಇಚ್ಛೆ ಪೂರ್ತಿ ಆಗಲಿ, ನೀವೇನು ಆಸೆ ಬಿದ್ದಿದ್ದೀರಾ ಅದು ಪೂರ್ತಿ ಆಗಲಿ ಅಂತ ಹನುಮಾನ್ ಜಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಜೈ ಹನುಮಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2 ಥರ ಇದೆ ನೋಡಿ ಗುರುಗಳೇ. ಒಂದು ಈ ಥರ ಫ್ಲ್ಯಾಟ್, ಇನ್ನೊಂದು ಈ ಥರ ಸ್ಟೆಪ್ಸ್. ನಿಮ್ಗೆ ಯಾವ ಥರ ಬೇಕಾದರೆ ಆ ಥರ ಇವರು. ಇಲ್ಲಿ ಎಕ್ಸಿಲೇಟರು ಇದೆ, ಎಲ್ಲಿವರೆಗೂ ಇದೆ ಅಂತ ನೋಡೋಣ ಬನ್ನಿ. ಇವರು ಇದು ಬಂದು ಎಕ್ಸಿಲೇಟರ್ದು ಒಂದು ಸರ್ವಿಸ್ ಇದೆ ಇಲ್ಲಿ, ಕೆಳಗಡೆವರೆಗೂ ಇದ್ರಲ್ಲಿ ಹೋಗ್ಬೋದು.
ಆ್ಯಕ್ಚುಲಾಗಿ ನಡ್ಕೊಂಡು ಹೋಗೋಣ ಅಂತ ನಾನು ಸ್ವಲ್ಪ ದೂರ ಹೋದೆ, ಬಟ್ ಇಷ್ಟು ಲಾಂಗ್ ನಾನು ಎಕ್ಸಿಲೇಟ್ರಲ್ಲಿ ಹೋಗಿರಲಿಲ್ಲ, ಹಂಗಾಗಿ ಈ ಆಕ್ಸಿಲೇಟರ್ ಯೂಸ್ ಮಾಡಬೇಕಂತ ಬಂದೆ. ಇದ್ರ ಪ್ರೈಸ್ ಬಂದು ಟಿಕೆಟ್ ಪ್ರೈಸ್ ಬಂದು 20 ರೂಪೀಸ್. ಸೊ ಇದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ, ಬನ್ನಿ. ಚೆನ್ನಾಗಿದೆ ಗುರುಗಳೇ, ಹೆಚ್ಚು ಕಮ್ಮಿ ಒಂದು 4 ಕಿಲೋಮೀಟರ್ಸ್. ಎಷ್ಟು ಕಿಲೋಮೀಟ್ರ್ ಎಕ್ಸ್ಪೀರಿಯನ್ಸ್ ಒಂದು ಸರ್ವಿಸ್ ಇದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಇನ್ನು ಟೆಂಪಲಲ್ಲೂ ಈ ಥರ ಒಂದು ಸರ್ವಿಸ್ ಹಾಕ್ಬಿಟ್ರೆ, ಎಸ್ಪೆಷಲಿ ಹೈಟಲ್ಲಿರೋ ಟೆಂಪಲ್, ತಿರುಪತಿ ಅಂದರೆ ಚಾಮುಂಡಿ ಬೆಟ್ಟ, ಈ ಥರದಲ್ಲೆಲ್ಲ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಗುರುಗಳೇ. ಅಪ್ಪ ಇವಾಗ ಎಕ್ಸಿಲೇಟ್ರಲ್ಲಿ ಹೋಗಿ ಎಕ್ಸಿಲೇಟ್ರಲ್ಲಿ ಬರ್ಬೋದು, ಸೂಪರಾಗಿರುತ್ತಲ್ಲ. ನಮ್ಮಂತ ನಡೆಯೋಕ್ಕೆ ಕಷ್ಟ ಅನ್ಸೋದು, ನಡೀತಾರೆ ಆಗಲ್ಲಪ್ಪ ನಮ್ಮ ಕೈಲಿ ಅನ್ನೋರಿಗೆ ಇದು ಬೆಸ್ಟ್. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು, ಸೊ ಚೆನ್ನಾಗಿದೆ. ಇಲ್ಲಿ ನಾವು ಚೂರು ಮುಂದೆ ಪಾಸಾಗಿ ಮತ್ತೆ ಅಲ್ಲಿ ಹೋದರೆ ಮತ್ತೆ ಅಲ್ಲಿ ಕಂಟಿನ್ಯೂಷನ್ ರೋಪ್ ವೇಲ್ ಬಂದೆ. ಕೆಳಗಡೆ ಹೋಗುವಾಗ ಎಕ್ಸಿಲೇಟ್ರಿಗೆ ಹೋಗ್ತಾ ಇದ್ದೀನಿ. ಓಕೆ, ಹೇಗಿರುತ್ತೆ ಇದ್ರ ಸರ್ವಿಸ್ ಅಂತ ಕೇಳಿದ್ರೆ ಸೂಪರಾಗಿದೆ, ನನಗೆ ಇಷ್ಟ ಆಯಿತು. ಟೋಟಲಾಗಿ ಈ ಟೆಂಪಲೇ ನನಗೆ ಇಷ್ಟ ಆಯಿತು. ಒಳ್ಳೆ ಊಟ, ಒಳ್ಳೆ ದೇವರ ದರ್ಶನ, ಹೋಗೋದಕ್ಕೆ ಬರೋದಕ್ಕೆ ಬೇಕಾಗಿರೋವಂಥ ಈಸಿಯಾಗಿಂಥ ಮಾರ್ಗ, ಇನ್ನೇನು ಬೇಕು ಗುರುಗಳೇ ಅಲ್ವಾ. ತಾರಾದೇವಿ ಮಂದಿರ್. ಬಿಸಿಲು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಚೆನ್ನಾಗಿ ಪೀತಾಂಬರಿ ಪೌಡ್ರಾಗಿ ತೊಳೆದು ಬಿಟ್ಟಿದ್ದಾರೆ, ಫಳ ಫಳ ಅಂತ ತೊಳಿತೈತೆ. ಮಾಡ್ಕೊಂಡಿದ್ರೆ ಆ ಬಟ್ಟೆಯಲ್ಲಿ ಕಟ್ಟಬೇಕು. ದೇವಿಗೆ ಇಲ್ಲಿ ಬರುವಾಗ ಒಂದು ಮೆಹಂದಿ ಪ್ಯಾಕೆಟು, ಆಮೇಲೆ ಒಂದು ಕಾಟಿಗೆ ಡಬ್ಬ, ಬಾಳೆ, ಕನ್ನಡಿ, ಇಷ್ಟು ತೊಗೊಂಬಂದು ಇಟ್ಬಿಟ್ಟು ಹೋಗ್ಬೇಕು, ಜೊತೆಲಿ ಬಟ್ಟೆ. ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀನಿ. ಇಲ್ಲಿ ಪಾನಿಪುರಿ ಅನ್ನಲ್ಲ, ಗೋಲ್ಗಪ್ಪ ಅಂತಾರೆ. ಇದನ್ನು ನಾವು ಟೇಸ್ಟ್ ಮಾಡೋಣ. ನಮ್ಮ ಕಡೆ ಪುರಿ ಸ್ವಲ್ಪ ಸಾಫ್ಟಾಗಿರುತ್ತೆ, ಇಲ್ಲಿ ಸ್ವಲ್ಪ ಗಟ್ಟಿ ಇದೆ. ನಮ್ಮ ಕಡೆ ಒಂದು ಥರ ಟೇಸ್ಟು, ಇಲ್ಲೊಂದು ಥರ ಟೇಸ್ಟು. ಓಕೆ, ಚೆನ್ನಾಗಿದೆ. ನೋಡಿ ಗುರು, ಇವಾಗ ಬರ್ಗರ್ ಮಾಡ್ತಾ ಇದ್ದಾರೆ. ಇದೇ ವ್ಯೂ ಪಾಯಿಂಟು. ಅಲ್ಲೇನು ಕಾಣಿಸ್ತಾ ಇದೆ ಅಲ್ವಾ, ಅದು ವೈಟು, ಅದು ಬಂದು ಹಿಮಾಲಯ ಗುರುಗಳೇ. ನಿಮ್ಗೇನು ವೈಟ್ ಇದಾಗಿ ಕಾಣಿಸ್ತಾ ಇದೆ ಅಲ್ವಾ, ಅದು ಬಂದು ಹಿಮಾಲಯನ್. ಇದು ಸೆಕೆಂಡ್ ಟೈಮ್ ನಾನು ಕುದುರೆನ ಹೋಗ್ತಾ ಇರೋದು. ಆಲ್ರೆಡಿ ವೈಷ್ಣೋದೇವಿಗೆ ಹೋದಾಗ ಒಂದ್ಸಲಿ ಹೋಗಿದ್ದೆ. ಸೊ ದಿಸ್ ಇಸ್ ಸೆಕೆಂಡ್ ಟೈಮ್. ಎಲ್ಲಿ ಬೀಳಿಸ್ಬಿಡುತ್ತೋ ಅಂತ ಭಯ ಆಗ್ತೈತೆ, ನೋಡೋಣ. ಅಪ್ಪ ಗುರುದೇವ, ನೀನು ಹುಷಾರಾಗಿ ಕರ್ಕೊಂಡು ಹೋಗಪ್ಪ. ನಿಮ್ಗೊಂದು ಹೆಸರು ಇಟ್ಬಿಡ್ತೀನಿ, ರಾಜ ಅಂತ. ರಾಜ ಮೆಲ್ಲಿಗೆ ನೀಟಾಗಿ ಕರ್ಕೊಂಡು ಹೋಗು ರಾಜ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗುತ್ತೆ ಗುರುಗಳೇ, ಕುದುರೆ ಹೆಂಗಪ್ಪ ಹ್ಯಾಂಡಲ್ ಮಾಡೋದಂತ. ಬಟ್ ಆಮೇಲೆ ಅದು ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದರೆ, ನಮಗಿಂತ ಅದಕ್ಕೆ ತುಂಬ ಬುದ್ಧಿ ಅಂತ ಹೇಳ್ತಾರಲ್ವಾ. ಸೊ ಅದನ್ನು ಪ್ರೂವ್ ಆಯ್ತು.
ನಾನು ಭಯ ಬೀಳ್ತಾ ಇದ್ದೀನಿ, ಬಟ್ ಅದೆಷ್ಟು ನೀಟಾಗಿ ಹೋಗ್ತಾ ಇದೆ ಗೊತ್ತಾ, ಕರೆಕ್ಟಾಗಿ ಒಂದರಿಂದ ಒಂದು ಹೋಗ್ತಾ ಇದೆ. ಮತ್ತು ಯಾವುದನ್ನು ಅಡ್ಡ ಬಂದರೂ ನೀಟಾಗಿ ಅದು ಸೈಡಿಗೆ ಹೋಗಿ ಮತ್ತೆ ಜಾಗ ಬಿಡ್ತಾ ಇದೆ. ಸೊ ಕುದುರೆ ಮೇಲೆ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಈಗ ನಾನು ಇಲ್ಲಿ 500 ರೂಪೀಸ್ ಏನು ಕೊಟ್ಟು ಬಂದೆ, ಅದು ಏನಕ್ಕೆ ವರ್ತ್ ಅಂದರೆ ಕುದುರೆಗೆ. ಯಾಕಂದರೆ ಸ್ನೋ ಇಲ್ಲದೆ ಇರೋದ್ರಿಂದ ಇದೇನು ಅಷ್ಟು ವರ್ತಿಲ್ಲ. ಬಟ್ ಕುದುರೆ ರೈಡ್ ಇಟ್ಸ್ ಎ ವರ್ತ್. ಕುದುರೆ ಮೇಲೆ ರೈಡ್ ಮಾಡಬೇಕು ಅನ್ನೋರು ಬರ್ಬೋದು. ಇವಾಗ ನಾನು ಇಲ್ಲಿ ಆನ್ ದ ವೇಲ್ ಹೋಗುವಾಗ ನಾನು ಒಬ್ಬರನ್ನ ಮೀಟ್ ಮಾಡಿದೆ. ಅವ್ರು ಬಂದು ಇಲ್ಲಿ ಗ್ರಾಮ ಪಂಚಾಯತಿಲಿ ಒಂದು ಅಧ್ಯಕ್ಷರೇನೋ ಆಗಿದ್ದಾರೆ. ಬನ್ನಿ ನಾವು ಅವ್ರ ಹತ್ರನೇ ಮಾತಾಡೋಣ. ನಮಸ್ತೆ ಸರ್ ಜಿ. नमस्कार। पहले तो मैं आपके न्यूज़ चैनल का धन्यवाद करता हूँ कि आप इतनी दूर से यहाँ पर आए। बाकी मैं यहाँ पर स्थानीय पंचायत का वाइस प्रधान हूँ और यहाँ पर मैंने आने जाने वाले लोगों के लिए फास्ट फूड कॉर्नर भी खोल रखा है। ನೋಡಿದ್ರು ಇಲ್ಲಿ ಒಬ್ಬರು ಅಧ್ಯಕ್ಷರು ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಅವ್ರ ಮನೆ, ನೀಟಾಗಿ ನೋಡಿ. ಲೈಕ್ ಕಾಶ್ಮೀರಿ ಹೌಸಲ್ಲಿ ವುಡ್ ಹೌಸಸ್ ಹೆಂಗಿರುತ್ತೆ ಕಾಶ್ಮೀರಿ ನೋಡಿ, ಎಲ್ಲ ಕಡೆ ಮಿರರು. ನೀವು ಎಲ್ಲಿ ನೋಡಿದ್ರು ನಮ್ಮನ್ನು ನಾವೇ ನೋಡ್ಕೋಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಬಾ ಕಿಚನ್ ವ್ಯೂ ನೋಡಿ ಗುರು, ಎಷ್ಟು ಚೆನ್ನಾಗಿದೆ. ವಾವ್, रियली ತುಂಬ ತುಂಬ लक्की फेलोस. वाह ब्यूटीफुल, आप लोग तो बहुत लकी है. ಇದರಲ್ಲಿ ಏನಾದರೂ ಚಪಾತಿ ರೈಸ್ ಏನಾದರೂ ಕೊಡ್ತಾರೆ, ಇದರಲ್ಲಿ ಕರಿ, ಇದು ನೀರು, ಇದೊಂದು ಫುಲ್ ಸೆಟ್. ಎಷ್ಟು ಚೆನ್ನಾಗಿದೆ ನೋಡಿ, ನೀಟಾಗಿ ಇಟ್ಕೊಂಡಿದ್ದಾರೆಲ್ಲ ನೋಡಿ. ನೋಡಿ ಮೇಲೆ ಸಹ ಸೀಲಿಂಗ್ ಸಹ, ಬಟ್ ಇಲ್ಲಿ ಬೆಚ್ಚಗಿದೆ ಗುರು. ಇಲ್ಲೇನು ಅಂತ ಚಳಿ ಆಗ್ತಿಲ್ಲ, ಬೆಚ್ಚಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಿಕಾಸ್ ಅಗೇನು ಚಳೀಲಿ ಸಿಮೆಂಟಲ್ಲೆಲ್ಲ ಕಟ್ಟಿದ್ರೆ ಅದು ಥಂಡಿ ಆಗಿಬಿಟ್ಟು ಮತ್ತೆ ಚಳಿ ಆಗುತ್ತೆ. ಹಂಗಾಗ್ಬಿಟ್ಟು ವುಡ್ಡಲ್ಲಿ ಕಟ್ಟಿದಾರೆಲ್ಲ, ಚೆನ್ನಾಗಿದೆ. ಆಗಸ್ಟಲ್ಲಿ ಮತ್ತೆ ಸೆಪ್ಟೆಂಬರಲ್ಲಿ ಇವ್ರ ಮನೆಗೆ ನಾನು ಮತ್ತೆ ಬಂದರೆ ಖಂಡಿತ ನಾನು ನಿಮ್ಗೆ ಶೂಟ್ ಮಾಡಿ ಆಪಲ್ ಗಾರ್ಡನ್ ತೋರಿಸ್ತೀನಿ. ಗುರು ಇದೇನು ಗೊತ್ತಾ, ಇದೇನೋ ಒಣಗೋಗಿರೋ ಮರ ಅಂದ್ಕೊಂಡ್ಬೇಡಿ, ಇದು ಆಪಲ್ ಗಾರ್ಡನ್. ಇದು ಆಪಲ್ ಮರನೋ ಗಿಡನೋ ಯಾವುದಾದ್ರೂ ಅಂದ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಕಟ್ಟಿಂಗ್ಸ್ ಮಾಡಿದಾರಲ್ಲ, ಇದರಲ್ಲಿ ನಿಮಗೆ ನೋಡಿ इसमें एप्पल आता है। ನೋಡಿ ಆಗ್ಲೇ ಆಲ್ರೆಡಿ ಚಿಗುರು ಹೊಡೆದಿದೆ. एप्पल पहले लीफ आएगा, अरे पहले लीफ आएगा, फिर इसमें क्लस्टर आएगा, क्लस्टर के बाद एप्पल की सेटिंग होगी। कब तक पूरा उसका? अभी 25 मार्च से 15 अप्रैल 20 अप्रैल तक इसमें फ्लावर आएगा। पहले सिल्वर टिप आएगा, पहले लीफ आएगा अभी मार्च में। उसके 20-25 दिन के बाद इसकी क्लस्टर स्टेज आएगी। फिर इसके अंदर पिंक फूल आएगा, फ्लावर। फिर फ्लावर जो केसर होता है, जो मधुमक्खी बी सेटिंग करेगा, पॉलिनेशन। फिर इसमें फ्रूट। ये शिमला एप्पल बहुत बहुत टेस्टी और फेमस भी है इंडिया में, और अभी हम आपको खिला भी रहे हैं। मतलब आपको कहाँ मिला? वो मिला कि हमने अभी जब हमारा सीजन हुआ हमने अपने पास रख लिया। मतलब कोल्ड स्टोरेज में रखे थे? नहीं, हमने घर के स्टोरेज में रखा। वो ऑर्गेन एप्पल है, उस पर हमने स्प्रे नहीं डाला। वो अपने खाने के लिए रखते हैं। वैसे स्प्रे जो होता है वो खराब हो जाता है। जो ऑर्गेनिक एप्पल होता है वो 7-8 महीने। ಎಷ್ಟು ಸ್ವೀಟ್ ಇದೆ ಗೊತ್ತಾ? ನಿಜವಾಗ್ಲೂ ನಾನು ಲಕ್ಕಿನೇ. ನಾನು ಅಂದ್ಕೊಂಡೆ ಅಯ್ಯೋ ಸಿಮ್ಲಾಗೆ ಬಂದು ಸಿಮ್ಲಾ ಆ್ಯಪಲ್ಲೇ ತಿಂದಿಲ್ವಲ್ಲ ಅಂತ, ಬಟ್ ಲಕ್ಕಿಯಾಗಿ ನನಗೆ ಆ್ಯಪಲ್ ಸಿಕ್ತು. ತುಂಬ ಸ್ವೀಟ್ ಆಗಿದೆ. ಕಲರ್ ನೋಡಿ, ಯೆಲ್ಲೋ ಕಲರ್. ರಾಕೇಶ್. ಓಕೆ. ಸೊ ಇವರಿಗೆಲ್ಲ ಕನ್ನಡ ಬರಲ್ಲ, ಇವರಿಗೆಲ್ಲ ಕನ್ನಡದಲ್ಲಿ ಏನಾದರೂ ಒಂದು ಹೇಳ್ಕೊಡ್ಬೇಕಲ್ವಾ? ಸೊ ಎಲ್ಲರಿಗೂ आप सब लोग मिलके बोलिए जय कर्नाटक, जय हिमाचल, जय कर्नाटक, जय भारत। अच्छा बोलिए बोलिए जय कर्नाटक, जय हिमाचल, जय भारत। ಸೊ ಇವ್ರ ಜೊತೆ ಎಲ್ಲ ಮೀಟ್ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಎವ್ರಿವನ್. ಇನ್ನೊಂದು ನಿಮಗೆ ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ. ಏನಂದರೆ ನಾನು ಹೇಳಿದೆ ಇಲ್ಲಿ ವೆಹಿಕಲ್ಸ್ ಓಡಾಡೋದಿಲ್ಲ ಅಂತ. ಬಟ್ ಸಪೋಸ್ ಯಾರನ್ನ ಕೆಳಗಡೆ ಅಂದರೆ ಡೌನಲ್ಲಿ ಲೋಯರಲ್ಲಿ ಏನಾರ ರೂಮ್ ತೊಗೊಂಡ್ರೆ ಹೆಂಗಪ್ಪ ವಯಸ್ಸಾಗಿರೋರು ಅನ್ನುವಾಗ ಅದಕ್ಕೇನು ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜ್ಯಾದ ದೂರ ಅದಕ್ಕೇನು ನೀವು ಯೋಚನೆ ಮಾಡೋಂಗಿಲ್ಲ. ಅದಕ್ಕೆ ಅಂತಾನೆ ಹಿಮಾಚಲ್ ಟೂರಿಸಮು ಅಂದರೆ HP ಗೌರ್ಮೆಂಟ್ ಅವರೇ ಲಿಫ್ಟ್ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ನಿಮಗೆ ಆರಾಮಾಗಿ ನೀವು ಲಿಫ್ಟಲ್ಲಿ ಹೋಗ್ಬೋದು. ಸೊ ನಿಮಗೇನು ಟೆನ್ಷನ್ ಇರೋಲ್ಲ. ಅದಕ್ಕೆ ಸಮಥಿಂಗ್ 20 ರೂಪಾಯಿನೋ ಚಾರ್ಜ್ ತೊಗೊಳ್ತಾರೆ. ಅದನ್ನು ನೀವು ಕಟ್ಬಿಟ್ಟು ಕೆಳಗೆ ಮೇಲೆ ಓಡಾಡ್ತಾರೆ. ಇದನ್ನು ಮೇ ಬಿ ಯಾರೂ ಹೇಳಿರೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. ನೀವು ಬಂದಾಗ ಈ ಒಂದು ವ್ಯವಸ್ಥೆ ಯೂಸ್ ಮಾಡಿ. ಈ इसका एरिया का नाम क्या है?
ಮೋಲ್ ರೋಡ್. ಮಾಲ್ ರೋಡಲ್ಲಿ ನಿಮಗೆ ಇನ್ನೂ ಈಸಿಯಾಗಿ ಬೇಕಂದರೆ ಸ್ಪೋರ್ಟ್ಸ್ ಕ್ಲಬ್, ಇಂಡೋರ್ ಸ್ಟೇಡಿಯಂ. ಇನ್ನು ನಿಮಗೆ ಈಸಿಯಾಗಿ ಹೇಳಬೇಕು ಅಂದರೆ ಇಂಡೋರ್ ಸ್ಟೇಡಿಯಂ ಅಂತ ಬರುತ್ತೆ. ಇಂಡೋರ್ ಸ್ಟೇಡಿಯಂ ಅಂತ ಬರುತ್ತೆ. ನೀವು ಯಾರಿಗಾದರೂ ಇಂಡೋರ್ ಸ್ಟೇಡಿಯಂ ಅಂತ ಕೇಳಿ ಅವ್ರು ಹೇಳ್ತಾರೆ. ಆ ಇಂಡೋರ್ ಸ್ಟೇಡಿಯಂ ಆಪೋಸಿಟಲ್ಲಿರೋದೆ ಹಿಮಾಚಲ್ ಪ್ರದೇಶ್ ಲಿಫ್ಟ್ ಸರ್ವಿಸ್. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು. ಗುರು, ನಾನಿಲ್ಲಿ ಒಂದು ಕಡೆ ಊಟಕ್ಕೆ ಬಂದಿದ್ದೀನಿ, ನಮ್ಮ ರೂಮ್ ಹತ್ರನೇ ಭೋಜನಾಲಯ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ನೋಡಿ, ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ. ಎಸ್ಪೆಷಲಿ ಈ ಸಬ್ಜಿ, ಇದರಲ್ಲಿ ಬಟಾಣಿ, ಗೋಬಿ, ಕ್ಯಾರೆಟ್, ಮತ್ತು ಇದು ಬಂದು ದಾಲು, ಮೂಂಗ್ ದಾಲು, ರೈಸ್ ಮತ್ತು ಚಪಾತಿ, 2 ಚಪಾತಿ. ಬ್ಯೂಟಿಫುಲ್ ಗುರುಗಳೇ. ಸೊ ಮತ್ತು ಇದ್ರ ಕಾಸ್ಟ್ ಬಂದು 120 ರೂಪಾಯಿ. ಸೂಪರ್ ಅಲ್ವಾ? ಸೂಪರಾಗಿದೆ. ನಾನು ಫಸ್ಟು ಪಲ್ಯನೇ ಟೇಸ್ಟ್ ಮಾಡ್ತೀನಿ, ಯಾಕಂದರೆ ನನಗೆ ಗ್ರೀನ್ ವೆಜಿಟೇಬಲ್ಸ್ ತುಂಬ ಇಷ್ಟ. ಸೂಪರ್. ದಾಲ್ ಟೇಸ್ಟ್ ಮಾಡಿ ಹೇಳ್ತೀನಿ. ಇದು ಹೆಸರು ಕಾಳ್ದು ಪಲ್ಯ ಅಂತೂ ತುಂಬ ಚೆನ್ನಾಗಿ, ನಂಗೆ ಪಲ್ಯ ತುಂಬ ಇಷ್ಟ ಆಯಿತು. ಬಿಸಿ ಬಿಸಿ ಚಪಾತಿ. ಇದಾಗಿತ್ತು ಗುರುಗಳೇ ಶಿಮ್ಲಾದ ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟ್ನಲ್ಲಿ ಟಾಯ್ ಟ್ರೈನ್ ತೋರಿಸ್ದೆ, ಸ್ನೋ ತೋರಿಸ್ದೆ. ಈಗ ಶಿಮ್ಲಾದಲ್ಲಿ ಎಷ್ಟೊಂದು ಫೇಮಸ್ ಪ್ಲೇಸಸ್ ತೋರಿಸಿದ್ದೀನಿ. ನೀವು ಶಿಮ್ಲಾಗೆ ಹೋದಾಗ ಇಲ್ಲೆಲ್ಲ ಹೋಗಿ ಗುರುಗಳೇ. ಹೋಗೋಕ್ಕೆ ಮುಂಚೆ ನನ್ನ ವಿಡಿಯೋ ನೋಡ್ಕೊಂಡು ಹೋಗಿ. ಓಕೆ ಗುರುಗಳೇ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಹೊತ್ತೋದು ಮರಿಬೇಡಿ ಗುರುಗಳೇ. ಬಾಯ್.